ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಕೆಲವೊಂದು ಸರಿ ಮನೆಯಲ್ಲಿ ಚಪಾತಿ ಮಾಡಿದಾಗ ಎಕ್ಸ್ಟ್ರಾ ಚಪಾತಿ ಉಳಿದ್ಬಿಡುತ್ತೆ. ಒಂದು 4-5 ಚಪಾತಿ ಉಳಿಯುತ್ತೆ. ಇಲ್ಲ ಅಂದರೆ ಕೆಲವೊಂದು ಸರಿ ಗೆಸ್ಟ್ ಎಲ್ಲ ಬಂದಾಗ ತುಂಬ ಚಪಾತಿ ಮಾಡಿದಾಗ ಇಷ್ಟೇ ಮಾಡಬೇಕು ಅಂತ ನಂಬರ್ಸ್ ಇಟ್ಕೊಂಡು ನಾವು ಮಾಡೋದಿಲ್ಲ. ಸೊ ಆಗೇನಾಗುತ್ತೆ, ಕೆಲವೊಂದು ಸರಿ ತುಂಬ ಚಪಾತಿ ಉಳಿದಾಗ ಏನು ಮಾಡಬೇಕು, ತಣ್ಣಗಿರೋ ಚಪಾತಿ ತಿನ್ನೋಕ್ಕೂ ಸಹ ಕೆಲವೊಂದು ಸರಿ ಬೇಜಾರಾಗುತ್ತೆ. ಮಕ್ಕಳು ಸಹ ಈ ಒಂದು ತಣ್ಣಗಿರೋ ಚಪಾತಿ ತಿನ್ನೋಕ್ಕೆ ಯೋಚನೆ ಮಾಡ್ತಾರೆ, ಬೇಡ ಬೇಡ ಅಂತ ಹೇಳ್ತಾರೆ. ಸೊ ಈ ಉಳಿದಿರುವ ಚಪಾತಿಯನ್ನು ನಾವು ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹಳೆ ಕಾಲದಿಂದನೂ ಸಹ ಈ ಒಂದು ಟ್ರಿಕ್ ಮನೆಯಲ್ಲಿ ತಾಯಂದಿರು ಮಾಡ್ತಾನೇ ಇದ್ದರು. ಸೊ ಆ ಒಂದು ಟ್ರಿಕ್ಕನ್ನು ನಿಮಗೆಲ್ಲರಿಗೋಸ್ಕರ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ಸಿಂಪಲ್ ಆಗಿರುತ್ತೆ, ಆಮೇಲೆ ಟೇಸ್ಟಿಯಾಗಿರೂ ಇರುತ್ತೆ. ಆಮೇಲೆ ತಣ್ಣಗಿರುವ ಚಪಾತಿ ಬಿಸಿ ಬಿಸಿ ಒಂದು ಸ್ನ್ಯಾಕ್ ಆಗಿ ನಮಗೆ ತಿಂಡಿಯಾಗಿ ನಮಗೆ ಊಟ ಮಾಡೋದಕ್ಕೂ ಸಹ ನಮಗೆ ಚೆನ್ನಾಗಿ ಒಂದು ಟೇಸ್ಟನ್ನು ಕೊಡುತ್ತೆ. ಸೊ ಇದು ಒಂದು ಹಳೆಯ ಒಂದು ರೆಸಿಪಿನೇ, ಬಟ್ ಎಲ್ಲರಿಗೂ ತಿಳಿಸ್ಕೊಡೋಣ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇರುವ ಒಂದು ಚಪಾತಿಯನ್ನು ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಯಾವ ಸೈಜಿಗೆ ಬೇಕು ಅಂದರೆ ತುಂಬ ದೊಡ್ಡದಾಗಿ ಬೇಕು ಅಂದ್ರೂ ಸಹ ಕಟ್ ಮಾಡ್ಕೊಳ್ಬೋದು, ಇಲ್ಲ ಚಿಕ್ಕ ಚಿಕ್ಕದಾಗಿ ಬೇಕು ಅಂದಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ನಾನು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಎಣ್ಣೆ ಮತ್ತು ನಾನು ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಂಡು ಕಾದ ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ನಾವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಅರಿಶಿಣ, ಉಪ್ಪು, ಆಮೇಲೆ ಖಾರದ ಪುಡಿ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ನಿಮಗೆ ಯಾವ ಥರ ಬೇಕು ಈ ಒಂದು ವೆಜಿಟೇಬಲ್ಸ್ ಇದೆಯಲ್ಲ, ಈರುಳ್ಳಿ ಅದೆಲ್ಲ ಚಿಕ್ಕದಾಗಿ ಬೇಕು ಕಟ್ ಮಾಡ್ಕೊಳ್ತೀವಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆವಾಗ ಚಿಕ್ಕ ಮಕ್ಕಳು ಸಹ ಇಷ್ಟಪಟ್ಟು ಇದನ್ನು ಊಟ ಮಾಡ್ತಾರೆ. ಸೊ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಮೀಡಿಯಮ್ ಒಂದು ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊನ. ಆಮೇಲೆ ಹಸಿಮೆಣಸಿನ್ಕಾಯಿನ ನಾನು ಉದ್ದುದ್ದ ಹೆಚ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಬೋದು. ಸೊ ಈ ಥರ ಎಲ್ಲ ಒಂದು ತರಕಾರಿಯನ್ನು ನಾವು ಹೆಚ್ಕೊಂಡು ನೀಟಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಮಗೆ ಯಾವುದಾದ್ರೂ ಫ್ಲೇವರ್ ಬೇಕು ಅಂದರೆ ಗರಂ ಮಸಾಲ ಬೇಕು ಅಂದರೆ ಹಾಕ್ಕೊಳ್ಬಹುದು. ಕೆಲವೊಬ್ಬರಿಗೆ ಗರಂ ಮಸಾಲ ಇಷ್ಟ ಆಗಲ್ಲ, ಸೊ ಕಸೂರಿ ಮೇಥಿ ಹಾಕ್ಕೊಳ್ಬಹುದು. ಇಲ್ಲ ಕೊತ್ತಂಬರಿ ಜಾಸ್ತಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಜಾಸ್ತಿ. ಈ ಥರ ನಿಮಗೆ ಬೇರೆ ವೆಜಿಟೇಬಲ್ಸೂ ಸಹ ಇದಕ್ಕೆ ಬೇಕು ಅಂದಾಗ ಬೇಗ ಫ್ರೈ ಆಗುವಂತಹ ವೆಜಿಟೇಬಲ್ಸನ್ನು ಸಹ ಇದಕ್ಕೆ ಹಾಕ್ಕೊಳ್ಬಹುದು. ಸೊ ಈ ಥರ ನಾವು ಫ್ರೈ ಮಾಡಿ ನಾವು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಚಪಾತಿನ, ಆವಾಗ ನಮಗೆ ಬೇಗ ಆಗುತ್ತೆ. ಯಾಕೆ ಅಂದರೆ ಈ ಒಂದು ಬಾಣಲೆಯಲ್ಲಿ ಹಾಕಿದ್ಮೇಲೆ ಎಲ್ಲ ಪದಾರ್ಥಗಳನ್ನು ಫ್ರೈ ಆದಮೇಲೆ ನೀರು ಹಾಕಿ ಅದು ಕುದಿಬೇಕಾದ್ರೆ ನಾವು ಈ ಒಂದು ಚಪಾತಿ ತುಂಡುಗಳನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಎಲ್ಲದನ್ನು ಸಹ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಬೇಕು. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈ ಒಂದು ಫ್ರೈಗೆ ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾವು ಚಪಾತಿಯನ್ನು ನಾನು 4-5 ಚಪಾತಿ ತೊಗೊಂಡಿದ್ದೀನಿ. ಸೊ ಒಂದು ಮೀಡಿಯಮ್ ಗ್ಲಾಸಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ನೀರು ನಿಮಗೆ ಅಂದರೆ ಚಪಾತಿ ಸ್ವಲ್ಪ ಜಾಸ್ತಿ ಇದೆ ಅಂದಾಗ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನೀವು ಚಪಾತಿಗೆ ಅಂದರೆ ಜಾಸ್ತಿ ಮೆತ್ತಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಊಟ ಮಾಡೋದಕ್ಕೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಸಹ ಸಾಕು. ನಿಮಗೆ ಸ್ನ್ಯಾಕ್ಸ್ ರೂಪದಲ್ಲಿ ನಾವು ಅದನ್ನು ಊಟ ಮಾಡಬಹುದು. ಸೊ ಈಗ ನಾನು ನೀರು ಕುದಿಬೇಕಾದ್ರೆ ಕಟ್ ಮಾಡ್ಕೊಂಡಿರುವ ಎಲ್ಲ ಚಪಾತಿಯನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಒಂದೊಂದು ಸರಿ ಇದಕ್ಕೆ ನಾವು ಹಾಕಿರುವ ಉಪ್ಪು, ಆಮೇಲೆ ಖಾರ, ಅರಿಶಿಣ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋದಿಲ್ಲ. ಸೊ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ಎಲ್ಲ ಚಪಾತಿಗೂ ಸಹ ಈ ಒಂದು ನಾವು ಹಾಕಿರುವಂತಹ ಪದಾರ್ಥಗಳು ಮಿಕ್ಸ್ ಆಗುತ್ತೆ. ಈ ಥರ ನಾವು ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೆ ನಿಮಗೆ ಇಷ್ಟವಾದ ಯಾವುದಾದ್ರೂ ಕ್ಯಾರೆಟ್ ಇರಬಹುದು, ಸೌತೆಕಾಯಿ ಇರಬಹುದು, ಈ ಥರ ಒಂದು ತರಕಾರಿಗಳನ್ನು ಸಹ ಇದ್ರ ಮೇಲೆ ಹಾಕ್ಕೊಳ್ಬೋದು. ಸ್ವಲ್ಪ ಫ್ರೈ ಆದರೂ ಸಹ ಕ್ರಂಚಿಯಾಗಿ ಇದ್ರ ಜೊತೆಗೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ರೆಸಿಪಿ ತುಂಬ ಸಿಂಪಲ್ ಆಗಿರುತ್ತೆ, ಆಮೇಲೆ ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಸರಿ ಉಳಿದಿರುವ ಚಪಾತಿಯಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಈ ಥರ ಮಾಡಿಕೊಟ್ರೂ ಸಹ ಮಕ್ಕಳಿಗೆ ಇಷ್ಟ ಆಗುತ್ತೆ, ಇದನ್ನು ಸಹ ಊಟ ಮಾಡ್ತಾರೆ ಇಷ್ಟಪಟ್ಟು.
ಕಡಿಮೆ ಪದಾರ್ಥಗಳನ್ನು ನಾವು ಉಪಯೋಗಿಸಿ ಮನೆಯಲ್ಲೇ ಉಳಿದ ಚಪಾತಿಯಿಂದ ಈ ಥರದ ಸ್ನ್ಯಾಕ್ಸನ್ನು ನಾವು ಮಾಡಿಕೊಂಡು ಊಟ ಮಾಡ್ಬೋದು. ಸೊ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.